ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ಒಂದು ಡಿಸೈನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ 80 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. 75ರಿಂದ 80 ಎಳೆ ಥ್ರೆಡ್ನ ತೊಗೋಬೇಕಾಗತ್ತೆ. ಹಾಗೆಯೇ ಥ್ರೆಡ್ಗಳನ್ನ ನೀಟಾಗಿ ಐರನ್ ಕೂಡ ಮಾಡ್ಕೋಬೇಕು. ಮತ್ತು ಈ ಡಿಸೈನ ನಾವು 2 ಥರ ಮಾಡ್ಬೋದು ಸ್ನೇಹಿತರೆ. ಸೊ 2 ಥರನೂ ತೋರಿಸ್ಕೊಡ್ತೀನಿ. ಫಸ್ಟು ನೋಡಿ, ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಬಂದು ಕೆಳಗಡೆ ಇರೋವಂಥ ಥ್ರೆಡ್ನ ಈ ಥರ 2 ಪಾರ್ಟ್ ಥರ ಮಾಡಿಕೊಂಡು ಮಧ್ಯದಲ್ಲಿ ನೋಡಿ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದು ಟೈಟಾಗಿ ಎಳ್ಕೋಬೇಕು. ಮತ್ತು ಈ ಥರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಥ್ರೆಡ್ಗಳು ಹಿಂದೆ ಮುಂದೆ ಸ್ವಲ್ಪ ಮೇಲೆ ಎದ್ದೇಳೋದು ಈ ಥರ ಎಲ್ಲ ಆಗಿರುತ್ತೆ. ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿರೋವಂಥ ಥ್ರೆಡ್ನ ರೈಟ್ ಸೈಡ್ಗೆ ಹಾಕ್ಕೋಬೇಕು. ರೈಟ್ ಸೈಡಲ್ಲಿರೋವಂಥ ಥ್ರೆಡ್ನ ಲೆಫ್ಟ್ ಸೈಡ್ಗೆ ಹಾಕ್ಕೋಬೇಕು. ಅದಾದಮೇಲೆ ಫುಲ್ ಮಧ್ಯದಲ್ಲಿ ಏನಿರುತ್ತೆ ಅಲ್ವ ಥ್ರೆಡ್ಡು, ಅದನ್ನು ನೋಡಿ ಈ ಥರ ಮಧ್ಯಕ್ಕೆ ತಗೋಬೇಕು. ಈ ಥರ ತಗೊಂಡಾಗ ನಮಗೆ ಡಿಸೈನು ಜಡೆ ಹಣ್ದಿರೋ ಥರ ತುಂಬ ಸಿಂಪಲ್ಲಾಗಿ ನೀಟಾಗಿ ಬೇಗ ಬರುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ. ನೋಡಿ ಈ ಥರ ಫಿಕ್ಸ್ ಮಾಡಿ ಇಟ್ಕೊಂಡು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು. ಇಟ್ಕೊಂಡು ಈ ಕುಚ್ಚನ್ನು ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ. ಫಸ್ಟು 2 ಸರಿ ನಾವು ಈ ಥರ ನಾಟ್ ಮಾಡ್ಕೋಬೇಕು. ನೀವೇನಾದರೂ ಬೀಡ್ ಹಾಕ್ಕೊಂಡಿಲ್ಲ ಅಂತಂದರೆ ಪೂರ್ತಿ ಇದೇ ಥರ ಒಂದು 3 ಸರಿ ಅಥವಾ 4 ಸರಿ ನಾಟನ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಬೀಡ್ ಹಾಕಂಗಿದ್ರೆ 2 ಸರಿ ಹಾಕ್ಕೊಂಡು 3ನೇ ಸರಿಗೆ ನಾವು ಒಂದು ಬೀಡನ್ನ ಹಾಕೋಬೇಕು. ಬೀಡ್ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ನಾವು ನೋಡಿ ಈ ಥರ ಥ್ರೆಡ್ನ ತೊಗೋಬೇಕು. ಆವಾಗ ನಮಗೆ ಬೀಡ್ ಕರೆಕ್ಟಾಗಿ ಮಧ್ಯಕ್ಕೆ ಪ್ಲೇಸ್ ಆಗುತ್ತೆ. ಈ ರೀತಿ ಹಿಡ್ಕೊಂಡು ಬೀಡ್ ಒಳಗಡೆಯಿಂದ ಒಂದು ಸರಿ ನೀಡಲ್ ಹಾಕ್ಕೊಂಡು ಥ್ರೆಡ್ನ ಆಚೆ ತೊಗೋಬೇಕು. ಆಚೆ ತೊಗೊಂಡು ಬೇಕು ಅಂದರೆ ಇವಾಗಲೇ ಒಂದು ನಾಟ್ ಮಾಡ್ಕೋಬೋದು, ಅಥವಾ ಇನ್ನೊಂದು ಸರಿ ನೋಡಿ ಈ ಥರ ನೀಡಲ್ ಹಾಕಿ ಥ್ರೆಡ್ನ ತೆಗೆದು ಇವಾಗ ಬೇಕಿದ್ದರೂ ನೀವು ಈ ಥರ ಒಂದು ನಾಟ್ ಮಾಡ್ಕೋಬೇಕು. ಆವಾಗ ನಮಗೆ ಬೀಡು ಟೈಟಾಗಿ ಕೂತ್ಕೊಂಡಿರುತ್ತೆ. ಅದಾದಮೇಲೆ ಕುಚ್ಚನ್ನ ಸ್ವಲ್ಪ ಈ ರೀತಿ ಮೇಲೆ ಎತ್ಬಿಟ್ಟು ಹಿಂದೆಗಡೆಯಿಂದ ಜರಿ ಥ್ರೆಡ್ನ ಎಳ್ಕೋಬೇಕು. ಈ ಥರ ಮಾಡಿದ್ರೆ ನಮಗೆ ಫಿನಿಶಿಂಗು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಹಾಕುವಂಥ ಕುಚ್ಚು ಲೆಂತು ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇದು ಸ್ವಲ್ಪ ಅಂದರೆ 1 ಲೆಂತಲ್ಲಿ ಅಂದರೆ 1 ಇಂಚ್ ಲೆಂತಲ್ಲಿದ್ರೇ ಸಾಕು. ಕುಚ್ಚು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಕುಚ್ಚನ್ನು ತುಂಬ ಹತ್ರನೂ ಹಾಕೋಬಾರ್ದು. ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 3/4 ಇಂಚು ಅಥವಾ 1 ಇಂಚ್ ಗ್ಯಾಪ್ನ ಬಿಟ್ಕೊಂಡೇ ಹಾಕೋಬೇಕು. ಆವಾಗ ನಮಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಒತ್ತಾಗಿದ್ರೂ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈಗ 2ನೇ ಟೈಪ್ ಅಂದರೆ 2ನೇ ಥರ ನಾವು ಯಾವ ರೀತಿ ಹಾಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀಡಲ್ ಹಾಕಿ ಫಸ್ಟು ಥ್ರೆಡ್ನ ಮೇಲೆ ಎಳ್ಕೊಂಬರಬೇಕು. ಕೆಳಗಡೆ ಇರುವಂಥ ಥ್ರೆಡ್ನ ನೋಡಿ ಈ ಥರ ಕೈಯಲ್ಲೇ 2 ಪಾರ್ಟ್ ಮಾಡ್ಕೋಬೇಕು. ನೀಟಾಗಿ 2 ಪಾರ್ಟ್ ಮಾಡಿಕೊಂಡು ನೋಡಿ ಈ ಥರ ಲೆಫ್ಟಲ್ಲಿರುವಂಥ ಥ್ರೆಡ್ನ ರೈಟಿಗೆ ತೊಗೋಬೇಕು, ರೈಟಲ್ಲಿರುವಂಥ ಥ್ರೆಡ್ನ ಲೆಫ್ಟಿಗೆ ತೊಗೋಬೇಕು. ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿರೋ ಥ್ರೆಡ್ನ ಕರೆಕ್ಟಾಗಿ ಮಧ್ಯಕ್ಕೆ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಕೂಡ ಮಾಡ್ಕೋಬೋದು, ಅಥವಾ ನಾವು ಡೈರೆಕ್ಟಾಗಿ ನೀಡಲ್ ಕೂಡ ಹಾಕಿ ಮಾಡ್ಕೋಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಫಸ್ಟು 2 ಥರ ಟ್ರೈ ಮಾಡಿ. ಯಾವುದು ನಿಮಗೆ ಈಸಿ ಅಂತ ಅನಿಸುತ್ತೆ ಅಲ್ವಾ, ಆ ಡಿಸೈನ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಅದಕ್ಕೇ 2 ಥರ ತೋರಿಸ್ಕೊಟ್ಟಿದ್ದೀನಿ. ಯಾವುದು ಈಸಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ಜರಿ ಥ್ರೆಡ್ಡಿಂದ ಒಂದು 2 ಟೈಮ್ಸ್ ನಾಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡಾಗ ನಾವು ಇವಾಗೇನು ನಾಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಉಲ್ಟಾ ಸೈಡಿಗೆ ನಾಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬೀಡು ಮಧ್ಯಕ್ಕೆ ಪ್ಲೇಸ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಬೀಡ್ ಒಳಗಡೆಯಿಂದ ಒಂದು ಸರಿ ಥ್ರೆಡ್ನ ತೊಗೊಂಡು ಆಚೆ ಬರಬೇಕು. ಇಲ್ಲೇ ನಾವು 1 ಅಥವಾ 2 ಸರಿ ನಾಟನ್ನ ಮಾಡ್ಕೋಬೇಕು. ನಾಟ್ ಮಾಡಿಕೊಂಡು ಹಿಂದೆಗಡೆಯಿಂದ ಥ್ರೆಡ್ನ ತಂದು
ಕಟ್ ಮಾಡ್ಕೋಬೇಕು. ಈ ಡಿಸೈನ್ ಆ್ಯಕ್ಚುಲಿ ಸ್ಯಾರಿಗೆ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಥ್ರೆಡ್ಗಳನ್ನ ನಾವು ಅಂತೀವಿ ಲೆಫ್ಟಲ್ಲಿರೋದನ್ನ ರೈಟ್ಗೆ ಹಾಕ್ಕೋಬೇಕು, ರೈಟಲ್ಲಿರೋದನ್ನ ಲೆಫ್ಟ್ಗೆ ಹಾಕ್ಕೋಬೇಕು ಅಂತ. ಆದರೆ ನಿಜವಾಗ್ಲೂ ಹೇಳ್ದಷ್ಟಂತೂ ಈಸಿ ಇರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಕುಚ್ಚನ್ನು ಹಾಕೊಳ್ಳೋ ಅಷ್ಟೊತ್ತಿಗೆ. ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ. ಇದೇ ಥರ ನಾವಿನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಈ ಒಂದು ಡಿಸೈನ್ಗೆ ಅಂದರೆ ನಮ್ಮ ರಿಲೇಷನ್ ಸೀರೆ ಆಗಿರೋದ್ರಿಂದ 400 ರುಪೀಸ್ನ ಚಾರ್ಜ್ ಮಾಡಿದ್ದೆ. ನೀವು 400ಇಂದ 500 ಒಳಗಡೆ ನೀವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ. ಇದಾದಮೇಲೆ ನಾನು ಎರಡನೇ ಡಿಸೈನ್ನ ತೋರಿಸ್ಕೊಡ್ತೀನಿ. ಅದು ಹೆಂಗೆ ಅಂತಂದರೆ, ನಾವು ಸ್ಯಾರಿಗೆ ಹೋಲ್ಸ್ಗಳು ಮಾಡದೇನೆ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕ್ಕೋಬೋದು ಅಂತನ ಕ್ರೋಶಾ ವರ್ಕಿಂದ ತಿಳಿಸ್ಕೊಟ್ಟಿದ್ದೀನಿ. ಕಸ್ಟಮರು ಇದೇ ಥರ ಬೇಕು ಅಂತ ಕೇಳಿದ್ರಿಂದ ಹಾಕಿ ತೋರಿಸಿದ್ದೀನಿ. ಮೊದಲನೇದಾಗಿ ನೋಡಿ, ನಾವೇನಾದರೂ ಸೀರೆಗೆ ಕುಚ್ಚನ್ನು ಹಾಕೋತೀವಿ ಅಂತಂದರೆ ಸ್ಟಾರ್ಟಿಂಗ್ ಈ ಥರ ಒಂದು 3 ಸರಿ ಥ್ರೆಡ್ನ ಗಂಟು ಹಾಕ್ಬಿಟ್ಟು ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ಡಿಸೈನ್ನ ನಾವು ಅಂದರೆ ಇದು ಬೇಬಿ ಕುಚ್ಚು ಡಿಸೈನೇ. ನಾನು ಫಸ್ಟ್ ಸ್ಟೆಪ್ನ ಕ್ರೋಶನಲ್ಲಿ ಹಾಕಿಬಿಟ್ಟು ಅದಾದಮೇಲೆ ನಾನು ಅದಕ್ಕೆ ಕುಚ್ಚು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಸೀರೆ ಇರೋದ್ರಿಂದ ಸೀರೆಗೆ ಹೋಲ್ಸ್ಗಳು ಮಾಡೋದು ಬೇಡ ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಸ್ಯಾರಿ ಕೊಟ್ಟಿರೋರು ಕೂಡ ಅದೇ ಥರ ಹೇಳಿದರು ನನಗೆ, ಫಸ್ಟ್ ಸ್ಟೆಪ್ಪು ನೀವು ಕ್ರೋಶನಲ್ಲಿ ಮಾಡಿ ಅದಾದಮೇಲೆ ನೀವು ಕುಚ್ಚುಗಳನ್ನ ಕಟ್ಕೊಡಿ ಅಂತ. ಸೊ ಹಾಗಾಗಿ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಈಗ ಗಂಟು ಹಾಕಿ 6 ಎಳೆ ಥ್ರೆಡ್ನ ತೊಗೊಂಡು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು 10ನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಒಂದು ಸಿಂಗಲ್ ಕ್ರೋಶನ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿದ್ದೀನಿ ಅಂತ ಹೇಳಿ ಸ್ವಲ್ಪ ಈ ಕಡೆ ಸೈಡ್ಗೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಅದಾದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸ್ಟಾರ್ಟಿಂಗೇ ಕುಚ್ಚು ಹಾಕ್ಕೋತೀನಿ. ಸೊ ಹಾಗಾಗಿ ನಾನಿಲ್ಲಿ 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ. ತುಂಬ ಎಳೆದೆಲ್ಲ ಲಾಕ್ ಮಾಡಬಾರ್ದು, ಸ್ಯಾರಿ ರಿಂಕಲ್ಸ್ ಬರುತ್ತೆ. ಸೊ ಹಾಗಾಗಿ ಅದು ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಈ 4 ಚೈನ್ನ ನಾನು ಲಾಕ್ನ ಮಾಡ್ಕೋತೀನಿ. ಒಂದು ಸರಿ ಲಾಕ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಒಂದು ಸರಿ ಲಾಕ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ 1 2 3 4 5 ಆದರೂ ಹಾಕ್ಕೋಬೋದು, ಇಲ್ಲ 6 ಆದರೂ ಹಾಕ್ಕೋಬೋದು. ಫಸ್ಟು 6 ಹಾಕ್ಬಿಟ್ಟು ನೋಡ್ತೀನಿ ಎಷ್ಟು ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಗ್ಯಾಪ್ ಬೇಕಾಗ್ಬೋದು ಅಂತ. 6 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 1 2 3 4 ಚೈನ್ ಆದರೂ ಹಾಕ್ಕೊಳ್ಳಿ. ಅಥವಾ ನಮಗೆ ಸ್ವಲ್ಪನೂ ಗ್ಯಾಪ್ ಬರಬಾರ್ದು ಅಂತಂದರೆ ನೀವು 3 ಚೈನ್ ಕೂಡ ಹಾಕ್ಕೋಬೋದು. ಈ ಜಾಗದಲ್ಲಿ 3 ಚೈನ್ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ನೆಕ್ಸ್ಟ್ ಅದಾದಮೇಲೆ 1 2 3 4 5 6 ಚೈನ್ ಹಾಕ್ಕೊಂಡು ಮತ್ತೊಂದು ಲಾಕ್ನ ಮಾಡ್ಕೋತೀನಿ. ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ. 4 ಮತ್ತು 6 ಚೈನು ಹಾಕ್ಕೊಂಡು ಒಂದೊಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಈಗ ಫುಲ್ ಸ್ಯಾರಿ ಇದೇ ಥರ ಹಾಕಿಬಿಟ್ಟು ಅದಾದಮೇಲೆ ನಾವು ಇಲ್ಲಿ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ಈ ಚೈನ್ ನಮ್ಗೆ ಹಂಗೇ ಗ್ಯಾಪ್ಗೋಸ್ಕರ ಮಾಡಿರೋದು, ಅಂದರೆ ಕುಚ್ಚಿಂದ ಕುಚ್ಚಿಗೆ ಡಿಸ್ಟೆನ್ಸ್ ಇರಬೇಕಲ್ವ. ಸೊ ಅದಕ್ಕೋಸ್ಕರ ಈ ಚೈನ್ ಹಂಗೇನೆ ಇರುತ್ತೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡೋ ಹಾಗಿಲ್ಲ.
ಇವ್ರಿಗೆ ಬೀಡ್ಸ್ಗಳೇನು ಬೇಡ ಅಂತೆ ಸ್ನೇಹಿತರೆ. ನಿಮಗೆ ಬೀಡ್ಸ್ ಬೇಕು ಅಂತ ಅಂದರೆ ಬೀಡ್ಸ್ಗಳನ್ನೂ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಕುಚ್ಚು ಪಕ್ಕದಲ್ಲಿ ಒಂದೊಂದು ಬೀಡ್ಸ್ ಹಾಕ್ಬಿಟ್ಟು ಆ ಥರನೂ ಕೂಡ ನೀವು ಗ್ಯಾಪ್ನ ಡಿವೈಡ್ ಮಾಡ್ಕೋಬೋದು. ಇಲ್ಲಿ ಅವ್ರಿಗೆ ಕುಚ್ಚು ಬೇಡ, ಬೀಡ್ಸ್ ಬೇಡ ಅಂತ ಹೇಳಿರೋದಕ್ಕೆ ನಾನು ಹಾಗೆಯೇ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ಈಗ ಕುಚ್ಚುಗಳನ್ನ ಕಟ್ಟಿ ಆಗಿದೆ ಸ್ನೇಹಿತರೆ. ನಾನೇನು 4 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ, ಆ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಟಿದ್ದೀನಿ. ಮತ್ತು ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಬಿಟ್ಟು ಕುಚ್ಚನ್ನು ಗಂಟು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಪ್ಲೈನಾಗಿ ಕೂಡ ಕುಚ್ಚುಗಳನ್ನ ಕಟ್ಕೋಬೋದು. ಮತ್ತು ನಿಮ್ಗೇನಾದರೂ ಕುಚ್ಚುಗಳು ದೂರ ಇದೆ ಅಂತ ಅನಿಸಿದ್ರೆ ನೀವು 5 ಚೈನು 3 ಚೈನು ಈ ಥರ ಕೂಡ ಚೈನ್ಗಳನ್ನ ಹಾಕ್ಕೊಂಡು ಬೇಬಿ ಕುಚ್ಚುಗಳನ್ನ ಕಟ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.